ಅದಕ್ಕೆ ಎಂ ಬಿ ಪಾಲ್ರು ನೇತೃತ್ವ ತೊಗೊಂಡಾರ. ಎಂ ಬಿ ಪಾಲ್ರು ಹೇಳ್ತಾರೆ ಕನ್ನೇರಿ ಮಠ ಸ್ವಾಮಿಗಳು ಕ್ಷಮೆ ಬೇಡಬೇಕು, ನಾನೇ ಕಾಲು ಹಿಡಿದು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಇಲ್ರಿ. ಇವ್ರ ಕ್ಷಮೆ ಯಾಕೆ ಬಿಡ್ತಾರೆ? ಬಸವಣ್ಣನ ಚರಿತ್ರೆನೇ ಎಂ ಬಿ ಪಾಲ್ರು ಓದಿಲ್ಲ. ಏನು ಅನುಭವ ಮಂಟಪದಲ್ಲಿದ್ದಂಥವ್ರೇ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ. ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ, ಅವರ ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ. ನಾವು ಬರ್ಸಿದ್ದು ಎಲ್ಲ ನಮ್ಮ ಸಾಲಿ ಸೈಡ್ ಬಿಟ್ಟು ತೆಗೆದು ನೋಡ್ರಿ, ನಿಮ್ಮದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು, ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮತ್ತು ಅನೇಕ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ. ಅದನ್ನು ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಾಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರೆ, ವೈಷ್ಣವರು ಅದಾರೆ. ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಕೆಲವೊಂದು ಜನ ಇವತ್ತೇನು ಕನ್ನೇರಿ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲಿಲಿ ಹೊಡಿದು ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ, ಇವರೆಲ್ಲ ಗುಂಡಾಗಳು. ಬಸವಣ್ಣನ ಅನ್ಯಾಯಗಳು. ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರ ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವುದೂ ಇಲ್ಲ, ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲ.